32ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿದೆ. ಮತ್ತಷ್ಟು ಭೀಕರತೆಯನ್ನ ಪಡ್ಕೊಳ್ತಿದೆ ಯುದ್ಧದ ಸ್ವರೂಪ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮುಂದುವರೆದಿದೆ. ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಇಸ್ಫಹಾನ್ ಮೇಲಿನ ದಾಳಿಯ ಬೆನ್ನಲ್ಲೇ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇಸ್ರೇಲ್ನ ಟೆಲ್ ಅವೀವ್, ಜೆರೂಸಲೆಂ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಸರಣಿ ಮಿಸೈಲ್ ದಾಳಿಯ ಮೂಲಕ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದೆ. ಗಲ್ಫ್ ಯುದ್ಧ 32ನೇ ದಿನಕ್ಕೆ ಕಾಲಿಟ್ಟಿದೆ. ದಾಳಿ ಮತ್ತು ಪ್ರತಿದಾಳಿಗಳು ನಿರಂತರವಾಗಿ ಮುಂದುವರಿತಾನೇ ಇದೆ. ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಯ ಭೀಕರತೆಗೆ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡೋ ಮೂಲಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ. ಇರಾನ್ ಮಿಸೈಲ್ ದಾಳಿಗೆ ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸವಾಗಿವೆ. ಇಸ್ರೇಲ್ನ ವಾಣಿಜ್ಯ ನಗರ ಟೆಲ್ ಅವೀವ್ ಸ್ಮಶಾನದಂತಾಗಿದೆ. ರಕ್ಷಣಾ ತಂಡಗಳಿಂದ ಅವಶೇಷಗಳ ಅಡಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಯಾರಾದರೂ ಅವಶೇಷಗಳ ಅಡಿ ಸಿಲುಕಿರಬಹುದಾ ಅಂತ ಹೇಳಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಬರೀ ಈ ಸಾವು ಇರಾನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇಸ್ರೇಲ್ನಲ್ಲೂ ಕೂಡ ಅನೇಕ ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಸ್ರೇಲ್ಗೆ ಸಪೋರ್ಟ್ ಮಾಡುವಂತಹ ರಾಷ್ಟ್ರಗಳು ಕೂಡ ಈ ಯುದ್ಧದಿಂದ ಹೊಡೆತವನ್ನು ಇಸ್ರೇಲ್ನ ವಾಣಿಜ್ಯ ನಗರ ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿ ಜನವಸತಿ ಪ್ರದೇಶದ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿರುವುದು. ಇರಾನ್ ಯುದ್ಧದಿಂದ ಆರ್ಥಿಕ ಸಂಕಷ್ಟಕ್ಕೆ ಅಮೆರಿಕ ಸಿಲುಕಿತ. ಯುದ್ಧ ವೆಚ್ಚ ಭರಿಸುವಂತೆ ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕ ಮೊರೆಯನ್ನ ಇಟ್ಟಿದೆ. ಅಮೆರಿಕ ಶ್ವೇತ ಭವನ ಕಾರ್ಯದರ್ಶಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. 1990ರ ಗಲ್ಫ್ ಯುದ್ಧದ ವೇಳೆ ಅಮೆರಿಕ ಆರ್ಥಿಕ ನೆರವನ್ನ ನೀಡಿತ್ತು. ಈಗ ಅರಬ್ ರಾಷ್ಟ್ರಗಳು ಅಮೆರಿಕಾಗೆ ಹಣಕಾಸು ನೆರವನ್ನ ನೀಡಬೇಕು. ಯುದ್ಧದ ವೆಚ್ಚವನ್ನು ಭರಿಸಲು ಟ್ರಂಪ್ ಅರಬ್ ರಾಷ್ಟ್ರಗಳನ್ನು ಕೇಳಲಿದ್ದಾರೆ. ಇದು 10 ಶತಕೋಟಿ ಡಾಲರ್ಗಳಷ್ಟು ಆಗಬಹುದು. ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್ ಅವರ ವಕ್ತಾರೆ ಕ್ಯಾರೋಲಿನ್ ಲಿವಿಟ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯುದ್ಧದ ವೆಚ್ಚವನ್ನ ಅರಬ್ ರಾಷ್ಟ್ರಗಳೇ ಭರಿಸಬೇಕು. ಅರಬ್ ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ಅವರ ತಾಕೀತಿದು. ಟ್ರಂಪ್ ಅವರನ್ನ ಉಲ್ಲೇಖಿಸಿ ಮಾಧ್ಯಮ ಕಾರ್ಯದರ್ಶಿ ಹೇಳಿಕೆ. ಮಾಧ್ಯಮ ಕಾರ್ಯದರ್ಶಿ ಕೆರೋಲಿನ್ ಲಿವಿಟ್ ಹೇಳಿಕೆಯನ್ನ ನೀಡಿದ್ದಾರೆ. ಕುವೈತ್, ಸೌದಿ, ಯುಎಇಗೆ ಟ್ರಂಪ್ ಹಣಕ್ಕೆ ಬೇಡಿಕೆಯನ್ನ ಇಡ್ತಾರೆ. ಆರ್ಥಿಕವಾಗಿ ಅರಬ್ ರಾಷ್ಟ್ರಗಳು ಅಮೆರಿಕದ ನೆರವಿಗೆ ನಿಲ್ಲಬೇಕು ಅನ್ನೋದು ಸದ್ಯದ ಅಮೆರಿಕದ ಸಂದೇಶ. ಅದನ್ನ ಸರಿದೂಗಿಸಬೇಕು ಅಥವಾ ಮುಂದೆ ಯುದ್ಧ ಕಂಟಿನ್ಯೂ ಆಗಬೇಕು ಅಂದ್ರೆ ಅರಬ್ ರಾಷ್ಟ್ರಗಳ ನೆರವು ಬೇಕೇ ಬೇಕು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾರ್ಮುಜ್ ಓಪನ್ ಆಗದಿದ್ದರೂ ಪರವಾಗಿಲ್ಲ, ಆದಷ್ಟು ಬೇಗ ಯುದ್ಧ ಅಂತ್ಯಗೊಳಿಸುತ್ತೇವೆಂದ ಟ್ರಂಪ್. ಹಾರ್ಮುಜ್ ಜಲಸಂಧಿ ತೆರೆಯುವುದು ಅನಿವಾರ್ಯವಲ್ಲ. 6 ವಾರದ ಗಡುವಿನಲ್ಲೇ ಯುದ್ಧಕ್ಕೆ ಬ್ರೇಕ್ ಸಾಧ್ಯತೆ. ಯುದ್ಧ ವಿಸ್ತರಣೆ ಅಮೆರಿಕದ ಉದ್ದೇಶವಲ್ಲ ಅಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ಈ ಹೊಸ ನಿರ್ಧಾರ ಇದೆಯಲ್ಲ, ಇದು ವಿಶ್ವದ ಗಮನವನ್ನ ಸೆಳೆದಿದೆ. ಇರಾನ್ ಕದನಕ್ಕೆ ಪೂರ್ಣ ವಿರಾಮವನ್ನು ಹಾಕೋದಕ್ಕೆ ಟ್ರಂಪ್ ತಯಾರಿಯನ್ನ ಮಾಡಿಕೊಳ್ತಿದ್ದಾರಾ? 5 ವಾರಗಳ ಸಂಘರ್ಷದ ಬಳಿಕ ಯುದ್ಧಕ್ಕೆ ಟ್ರಂಪ್ ಗುಡ್ ಬೈ ಹೇಳ್ತಾರಾ? ಹಾರ್ಮುಜ್ ಬಿಕ್ಕಟ್ಟು ಬಗೆಹರಿಯದಿದ್ರೂ ಕೂಡ ಇರಾನ್ ಮೇಲಿನ ತಮ್ಮ ದಾಳಿಯನ್ನ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಅಮೆರಿಕದ ಆಪರೇಷನ್ ಎಪಿಕ್ ಫ್ಯೂರಿ ಕ್ಲೋಸ್ ಮಾಡೋದಕ್ಕೆ ಪ್ಲಾನ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯಿಂದ ಈ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಅಮೆರಿಕಕ್ಕೆ ಸಾಕಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ. ಶಸ್ತ್ರಾಸ್ತ್ರಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗಾಗಲೇ ಪ್ರತಿಭಟನೆಯ ಬಿಸಿ ಕೂಡ ತಟ್ಟಿದೆ. ಅಮೆರಿಕದಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ, ನೋ ಕಿಂಗ್ಸ್ ಅಂತ ಹೇಳಿ. ಈ ಎಲ್ಲ ಪರಿಣಾಮಗಳಿಂದಾಗಿ ಯುದ್ಧಕ್ಕೆ ಫುಲ್ ಸ್ಟಾಪನ್ನು ಇಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರಾ ಅನ್ನೋ ಕುತೂಹಲ ಇದೀಗ ಮನೆ ಮಾಡಿದೆ. ಈ ಹಿಂದೆಯೂ ಕೂಡ ಇರಾನ್ಗೆ 10 ದಿನಗಳ ಕದನ ವಿರಾಮದ ಮಾಹಿತಿಯನ್ನು ಕೊಟ್ಟಿದ್ರು. 10 ದಿನ ನಾವು ಇಂಧನ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ ಅಂತ ಹೇಳಿದರು. ಅದರ ಹೊರತಾಗಿ
ಇರಾನ್ನ ಬೇರೆ ಬೇರೆ ಸ್ಥಳಗಳ ಮೇಲೆ ಇಸ್ರೇಲ್ ಜೊತೆಗೂಡಿ ಅಮೆರಿಕ ದಾಳಿಯನ್ನು ಮಾಡಿತ್ತು. ಮತ್ತೊಂದು ಕಡೆ ಭೂದಾಳಿ ಮಾಡೋದಕ್ಕೆ ಅಮೆರಿಕ ಸಿದ್ಧವಾಗಿದೆ. ಅದಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಸೈನಿಕರನ್ನ ಮತ್ತು ಯುದ್ಧೋಪಕರಣಗಳನ್ನು ಸನ್ನದ್ಧ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿತ್ತು. ಅಷ್ಟು ಮಾತ್ರವಲ್ಲ, ಹಾರ್ಮೋಸ್ ಮತ್ತು ಖಾರ್ಗ್ ದ್ವೀಪವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕೆ ಟ್ರಂಪ್ ಅವರು ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನ ಮಾಡಿದೆ. ಆ ವರದಿ ಏನಪ್ಪಾ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಅತಿ ಶೀಘ್ರದಲ್ಲೇ ಇರಾನ್ ಜೊತೆಗಿನ ಯುದ್ಧಕ್ಕೆ ಬ್ರೇಕ್ ಅನ್ನ ಹಾಕ್ತಾರೆ, ಫುಲ್ ಸ್ಟಾಪ್ ಅನ್ನ ಇಡ್ತಾರೆ ಅನ್ನೋದು. ಇನ್ನು ಅಮೆರಿಕ ಸ್ವಹಿತಾಸಕ್ತಿಯಿಂದ ಇರಾನ್ ಜೊತೆಗಿನ ಯುದ್ಧಕ್ಕೆ ಧುಮುಕಿಲ್ಲ. ಇಸ್ರೇಲ್ನ ನೆತನ್ಯಾಹು ಅವರೇ ಅಮೆರಿಕವನ್ನ ಎಳೆದು ತಂದಿದ್ದು, ಅವರ ಕುಮ್ಮಕ್ಕಿನಿಂದಲೇ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಯುದ್ಧಕ್ಕೆ ಕೈ ಜೋಡಿಸಿದ್ದು ಅಂತ ಹೇಳಿ ಅನೇಕ ವರದಿಗಳು ಕೂಡ ಲಭ್ಯವಾಗಿತ್ತು. ಇದರಿಂದ ಆಗ್ತಾ ಇರುವಂತಹ ಆರ್ಥಿಕ ಹೊಡೆತ, ಈ ಮೂರೂ ರಾಷ್ಟ್ರಗಳ ಈ ಯುದ್ಧದಿಂದಾಗಿ ಇಡೀ ವಿಶ್ವವೇ ಅನೇಕ ವಿಚಾರಗಳಲ್ಲಿ ಸಂಕಷ್ಟಕ್ಕೀಡಾಗಿದೆ. ಅದೆಲ್ಲವನ್ನ ಪರಿಗಣಿಸಿ ಫೈನಲಿ ಈ ಯುದ್ಧದಿಂದ ಏನೂ ಪ್ರಯೋಜನ ಆಗಲ್ಲ, ರಾಜತಾಂತ್ರಿಕ ಮಾರ್ಗದ ಮೂಲಕವೇ ಎಲ್ಲವನ್ನ ಸರಿಪಡಿಸಿಕೊಳ್ಳೋಣ ಅನ್ನೋ ಅರಿವು ಅಥವಾ ಮನವರಿಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಆಗಿದೆಯಾ? ಆ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧಕ್ಕೆ ಬ್ರೇಕನ್ನು ಹಾಕೋಕೆ ನಿರ್ಧಾರವನ್ನು ತೆಗೆದುಕೊಂಡು ಮಾಹಿತಿಯನ್ನು ಹಂಚಿಕೊಂಡಿದ್ದಾರಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ನಡೆ ಹೇಗೆ ಒಂದು ರೀತಿಯ ಒಗ್ಗಟ್ಟಾಗಿರುತ್ತೆ ಅನ್ನೋದನ್ನು ನಾವು ಕಂಡಿದ್ದೀವಿ. ಎಡವಟ್ಟುಗಳು, ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇನ್ನೊಂದ್ಸಲ ಇರೋದಿಲ್ಲ, ಪದೇ ಪದೇ ಅವರ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಯ್ತಾ ಅಮೆರಿಕ? ಹಾಗಿದ್ರೆ ಯುದ್ಧ ಅಂತ್ಯಗೊಳಿಸುವ ಬಗ್ಗೆ ಟ್ರಂಪ್ ಅವರು ಮಾತನಾಡಿರೋದು ಈ ಒಂದು ಅನುಮಾನವನ್ನ ಮೂಡಿಸ್ತಾ ಇದೆ. ಇದೇ ರೀತಿಯಾಗಿ ಇನ್ನೊಂದಷ್ಟು ದಿನಗಳ ಕಾಲ ಯುದ್ಧವನ್ನು ಮುಂದುವರಿಸಿದ್ದೇ ಆದರೆ ಈಗ ಅರಬ್ ರಾಷ್ಟ್ರಗಳು ಯುದ್ಧಕ್ಕೆ ಆದಂತಹ ವೆಚ್ಚವನ್ನು ಭರಿಸಬೇಕು ಅಥವಾ ಮುಂದೆ ಯುದ್ಧ ಮಾಡಬೇಕು ಅಂದರೆ ಅದರ ವೆಚ್ಚವನ್ನು ಭರಿಸಬೇಕಾಗುತ್ತೆ ಅಂತ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅದನ್ನು ಕ್ಯಾರೋಲಿನ್ ಅವರು ಕೂಡ ಹೇಳಿದ್ದಾರೆ. ಹೀಗೆ ಮುಂದುವರಿತಾ ಹೋದರೆ ಅಮೆರಿಕಾಗೆ ದೊಡ್ಡ ಹೊಡೆತ ಬೀಳುತ್ತೆ, ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನು ಪರಿಗಣಿಸಿ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು ನಿಲ್ಲಿಸುವಂತಹ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ಸ್ಪಷ್ಟವಾಗಿ ಒಂದು ಗೋಚರ ಆಗ್ತಾ ಇರೋದು ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೀಡಾಗಿದೆ ಅನ್ನೋದು. ಈಗಾಗಲೇ ಅನೇಕ ಆರ್ಥಿಕ ತಜ್ಞರು ಕೂಡ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಈ ಯುದ್ಧದಿಂದಾಗಿ ಹೇಗೆ ಅಮೆರಿಕ ಹೊಡೆತ ತಿಂತಾ ಇದೆ ಅಂತ ಹೇಳಿ. ಅರಬ್ ರಾಷ್ಟ್ರಗಳಲ್ಲಿ ಇರುವಂತಹ ಅಮೆರಿಕದ ಸೇನಾ ನೆಲೆ, ವಾಯುನೆಲೆ, ನೌಕಾನೆಲೆಗಳ ಮೇಲೆ ಇರಾನ್ನ ದಾಳಿಯನ್ನು ಮಾಡಿತು. ಆರಂಭದಲ್ಲೇ ಒಂದು ವಾರ ಅಥವಾ ಒಂದು 10 ದಿನದ ಒಳಗಡೆನೆ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿಯನ್ನು ಎದುರಿಸಲಾಗದೆ ಎರಡೂ ದೇಶಗಳ ಮುಂದೆ ಮಂಡಿ ಊರಬಹುದು ಅಂತ ಹೇಳಿ ಅಂದಾಜು ಮಾಡಿಕೊಳ್ಳಲಾಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇರಾನ್ ತನ್ನ ದಾಳಿಯನ್ನು ತೀವ್ರಗೊಳಿಸಿ ಎರಡೂ ರಾಷ್ಟ್ರಗಳಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಬಂತು. ಈ ಕಾರಣದಿಂದಾಗಿ ಇರಾನ್ ಬಲಿಷ್ಠವಾಗಿದೆ ಅನ್ನೋ ಸಂದೇಶವೂ ಕೂಡ ಅಮೆರಿಕಾಗೆ ರವಾನೆಯಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಡೊನಾಲ್ಡ್ ಟ್ರಂಪ್ ಅವರು ಯುದ್ಧಕ್ಕೆ ಫುಲ್ ಸ್ಟಾಪ್ ಇಡೋ ನಿಟ್ಟಿನಲ್ಲಿ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ಥಿಕ ಹೊಡೆತದಿಂದಾಗಿನೇ ಈ ನಿರ್ಧಾರಕ್ಕೆ ಬರಲಾಗ್ತಾ ಇದೆಯಾ? ಹೇಗೆ ವಿಶ್ಲೇಷಣೆಗಳು ನಡೀತಾ ಇದೆ ಅಂತ ಟ್ರಂಪ್ ಅವರ ಈ ನಿರ್ಧಾರದ ಬಗ್ಗೆ? ಮಧುಶ್ರೀ, ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಆರಂಭ ಆಗಿ 31 ದಿವಸಗಳು ಕಳೆದಿರುವಂತಹದ್ದು. ಆದ್ರೆ ಈ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ಆರಂಭವಾದಂತ ಸಂದರ್ಭದಲ್ಲಿ ಹೇಳಿದ್ರು 3-4 ವಾರಗಳ ಕಾಲ ಯುದ್ಧ ನಡೆಯಬಹುದು, ಅಷ್ಟರೊಳಗಾಗ್ಲೇ ಇರಾನ್ ಸಂಪೂರ್ಣ ಸೇನೆ ಮುಂದೆ ಹೋಗುವುದನ್ನು ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಕೂಡ ಇರಾನ್ ನಿರಂತರವಾದಂತಹ ಪ್ರತಿದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಅಮೆರಿಕ ಹಾಗೂ ಇಸ್ರೇಲ್ ಮಾಡ್ತಿರ್ತಕ್ಕಂಥ ದಾಳಿಯನ್ನ ಸಸ್ಟೈನ್ ಮಾಡಿಕೊಂಡು ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಮತ್ತೆ ಯಾವುದೇ ಕ್ಷಣದಲ್ಲೂ ಇರಾನ್ ಸೇನೆ ಕುಗ್ಗುವಂತ ಸಂದೇಶ ರವಾನಿಸ್ತಿರುವಂತಹದ್ದು. ಮತ್ತೆ ಈಗ ಅಮೆರಿಕದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಅಮೆರಿಕದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾವೆ. ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ವ್ಯಾಪಾರ ವಹಿವಾಟು ಬಂದಾಗಿರುವಂತಹದ್ದು, ಜೊತೆಗೆ ಆರ್ಥಿಕ ಸಂಕಷ್ಟಕ್ಕೆ ಅನೇಕ ದೇಶಗಳು ಸಿಲುಕಿಕೊಂಡಿರುವಂತಹದ್ದು. ಯುದ್ಧದಿಂದ ಹೇಗಾದ್ರೂ ಅಮೆರಿಕ ಎಕ್ಸಿಟ್ ಪ್ಲಾನ್ ಅನ್ನು ಹುಡುಕ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗ ಎದುರಾಗಿರುವಂತಹದ್ದು. ಈಗ ಇರಾನ್ ಯಾವುದೇ ಕಾರಣಕ್ಕೂ ಯಾವುದೇ ಸಂಧಾನಕ್ಕೂ ಬಗ್ಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಯುದ್ಧದಿಂದ ಹೇಗಾದ್ರೂ ಹಿಂದೆ ಸರಿಬೇಕು ಅನ್ನುವಂತ ನಿಟ್ಟಿನಲ್ಲಿ
ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅಮೆರಿಕ ಪತ್ರಿಕೆಗಳು ಈಗ ವರದಿಯನ್ನ ಮಾಡ್ತಾ ಇರುವಂತಹದ್ದು. ಅಂದ್ರೆ ಈಗ ಟ್ರಂಪ್ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಮಿಲಿಟರಿಗೆ ಅನ್ನುವಂಥದ್ರೆ ಮುಂದೆ ಯಾವುದೇ ರೀತಿಯಾದಂತಹ ಆದೇಶ ಬರೋವರೆಗೂ ಕೂಡ ದಾಳಿ ಮಾಡಬಾರದು ಅನ್ನುವಂಥದ್ದು. ಇರಾನ್ ಮೇಲೆ ಇರಾನ್ನ ಆಯಕಟ್ಟಿನ ಜಾಗಗಳಲ್ಲಿ ಯಾವುದೇ ರೀತಿಯಾದಂತ ದಾಳಿ ಆಗಬಾರದು ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಯುದ್ಧದಿಂದ ಟ್ರಂಪ್ ಗೊತ್ತಿದ್ದಾರೆ, ಅದಕ್ಕಾಗಿ ಹಾಗಾಗಿ ಸೈನ್ಯಕ್ಕೆ ಸೂಚನೆಯನ್ನು ಕೊಡ್ತಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಸೈನಿಕರು ಬಲಿಯಾಗಿದ್ದಾರೆ. ನಿನ್ನೆ ನಡೆದ ಘರ್ಷಣೆಯಲ್ಲಿ 4 ಸೈನಿಕರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಂಘರ್ಷದಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಿಜ್ಬುಲ್ಲಾ ದಾಳಿಯಲ್ಲಿ ಇಸ್ರೇಲ್ನ ಸೈನಿಕರು ಬಲಿಯಾಗಿರುವುದು. 4 ಮಂದಿ ಇಸ್ರೇಲ್ ಸೈನಿಕರು ಮೃತಪಟ್ಟಿದ್ದಾರೆ ನಿನ್ನೆ ನಡೆದಂತಹ ಯುದ್ಧದ ಸಂಘರ್ಷದಲ್ಲಿ. ದಕ್ಷಿಣ ಲೆಬನಾನ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಅಲ್ಲೂ ಕೂಡ ಹಿಜ್ಬುಲ್ಲಾ ಸಂಘಟನೆಯನ್ನು ಸರ್ವನಾಶ ಮಾಡೋದಕ್ಕೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಹಾಗೆಯೇ ಹಿಜ್ಬುಲ್ಲಾ ಕೂಡ ಪ್ರತಿದಾಳಿಯನ್ನು ಮಾಡೋ ಮೂಲಕ ಇಲ್ಲಿ ಇಸ್ರೇಲ್ನ 4 ಸೈನಿಕರನ್ನು ಹತ ಮಾಡಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮುಂದುವರೆದಿದೆ. ಇರಾನ್ಗೆ ಲೆಬನಾನ್ ಬೆಂಬಲವಾಗಿ ನಿಂತುಕೊಂಡಿದೆ ಅನ್ನೋ ಕಾರಣಕ್ಕೋಸ್ಕರ ಅದರ ಮೇಲೂ ಸೇಡನ್ನು ತೀರಿಸಿಕೊಳ್ತಾ ಇದೆ ಇಸ್ರೇಲ್. ಆದರೆ ಇದೀಗ ನಡೆದಂತಹ ದಾಳಿಯಲ್ಲಿ 4 ಇಸ್ರೇಲ್ ಸೈನಿಕರೇ ಬಲಿಯಾಗಿದ್ದಾರೆ.